ಅಧಿಕಾರಿಗಳಿರ್ಬೋದು. ಅದನ್ನು ಮರೆಮಾಚಕ್ಕೆ ಏನಾದ್ರು ಇಷ್ಟು ನಮಗೆ ಗೊತ್ತಿಲ್ಲ. ಸದನದಲ್ಲೂ ಇದನ್ನು ಧ್ವನಿ ಎತ್ತಲೇಬೇಕು ಅಂತ ನಾನು ತೀರ್ಮಾನ ತೊಗೊಂಡಿದ್ದೀನಿ. ಸತ್ಯ ಹೊರಗೆ ಬರುತ್ತೆ, ಅದ್ರ ಮೇಲೆ ಯಾರು ತಪ್ಪಿಕಸ್ತರೋ ಅವ್ರ ಮೇಲೆ ಕಠಿಣ ಶಿಕ್ಷೆ ಆಗುತ್ತೆ. ನಮಸ್ಕಾರ ವೀಕ್ಷಕರೇ, ಫೆಡರಲ್ ಕರ್ನಾಟಕದ ಸ್ಪೆಷಲ್ ಅಟ್ 7 PM ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ್ ಜನಳ್ಳಿ. ರಾಜ್ಯದಲ್ಲಿ ಸಾಕಷ್ಟು ಸಂಚಲನ ಮತ್ತು ಭಾರಿ ಚರ್ಚೆ ವಿವಾದಕ್ಕೆ ಉಂಟಾಗಿರುವಂಥ ಪ್ರಕರಣ ಚಾಮರಾಜನಗರ ಜಿಲ್ಲೆಯ ಅನೂರು ತಾಲೂಕಿನ ಕಾವೇರಿ ವನ್ಯಜೀವಿ ಧಾಮದ ಅಭಯಾರಣ್ಯ ಪ್ರದೇಶದಲ್ಲಿ ನಡೆದಿರುವಂತಹ ಶೂಟೌಟ್ ಪ್ರಕರಣದಲ್ಲಿ 3 ಸಾವನ್ನಪ್ಪಿರುವಂಥ ಪ್ರಕರಣ. ಇದು ಸಾಕಷ್ಟು ವಿವಾದ ಮತ್ತು ಚರ್ಚೆ ವಿಚಾರ ಆಗಿರುವಂಥದ್ದು. ಮತ್ತು ತಮಿಳುನಾಡು ಸರ್ಕಾರ ಕೂಡ ಇದಕ್ಕೆ ಎಂಟ್ರಿ ಆಗಿರುವಂಥದ್ದು, ಈ ಪ್ರಕರಣವನ್ನು ಖಂಡಿಸಿರುವಂಥದ್ದು. ಆ್ಯಕ್ಚುಲಿ ಏನಾಗಿದೆ ಅಲ್ಲಿ, ನಿಜವಾಗಿ ಯಾವ ಘಟನೆ ಆಗಿರುವಂಥದ್ದು, ಘಟನೆಗೆ ಕಾರಣ ಏನು, ಸ್ಥಳೀಯರ ಆಕ್ರೋಶ ಯಾವ ರೀತಿ ಇದೆ, ಈ ಸಂಬಂಧಪಟ್ಟಂತೆ ಮಾತಾಡೋಕ್ಕೆ ಸ್ಥಳೀಯ ಶಾಸಕರು ಅಂದರೆ ಅನೂರು ಕ್ಷೇತ್ರದ ಶಾಸಕರಾದಂಥ MR ಮಂಜುನಾಥ್ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಏನಿದರ ರಹಸ್ಯ ಏನು ಮತ್ತು ಏನು ಘಟನೆ ಆಗಿರೋ ಸಂಬಂಧಪಟ್ಟಂತೆ, ಆಗ ಘಟನೆ ಆದಾಗ ನೀವೆಲ್ಲಿದ್ರಿ ಮತ್ತು ಏನು ಘಟನೆ ಆಗಿದ್ದೇನು? ಸ್ವತಂತ್ರ ದಿನಾಚರಣೆ ಅಂಗವಾಗಿ ಕಾನ್ಸ್ಟಿಟ್ಯೂನ್ಸಿಯಲ್ಲೇ ಇದ್ದೆ. ಬೆಳಗಿನ ಜಾವ ಅಲ್ಲ, ಬೆಳಗ್ಗೆ ಅರೌಂಡ್ 7:30-8 ಗಂಟೆಗೆ ನನಗೆ ಮಾಹಿತಿ ಬಂತು ಪ್ರಕರಣ ಆಗಿದೆ ಅಂತ. ತಕ್ಷಣ ನಾನು ಈಗ ACF DCF ಚಾರ್ಜ್ ಇದ್ದಾರೆ ಮರಿಸ್ವಾಮಿ ಅಂತೇಳಿ ಫೋನ್ ಮಾಡಿ ಇಮಿಡಿಯೇಟ್ ಅದೇನು ನಡೆದನ್ನು ಅವ್ರನ್ನ ವಿವರಣೆ ಕೇಳಿದಾಗ ಅವ್ರು ಹೇಳಿದ್ದು ಈ ಥರ ಹಿಂಗೆ ನಮ್ಮ ಆತ್ಮರಕ್ಷಣೆಗೆ ನಾವು ಇನ್ ರಿಟರ್ನ್ ನಾವು ಫೈರ್ ಮಾಡಬೇಕಾಯಿತು. ಅವರು ಕಳೆದ ರಾತ್ರಿ 8-8:30 ನಾವು ಕಾಡಿಗೆ ಬಂದಿದ್ದಾರೆ. ಬಟ್ ಬೆಳಗಿನ ತನಕ ಅಲ್ಲೇ ಇದ್ದು ಕೆಲವೆಲ್ಲ ಈ ಥರ ಒಂದು ಆ್ಯಕ್ಟಿವಿಟಿ ಬಹುಶಃ ಅವರು ಭಾಗದ ರೈತರು ಹೋಗಿದ್ದಾರೆ. ಸೊ ಬರಬೇಕಾದ್ರೆ ಇದ್ದು ಇವರಿಗೆ ಇನ್ಫಾರ್ಮೇಷನ್ ಸಿಕ್ಕಿ ಅವ್ರನ್ನ ಹಿಡಿಲಿಕ್ಕಂತ ಹೋಗಿದ್ದಾರೆ. ಈ ಸತ್ತಿರುವವರು 3 ರೈತರ ಅಥವಾ ಬೇಟೆಗಾರರ? ಬೇಟೆಗಾರರಂತ ಹೇಗೆ ಹೇಳೋದು, ಈಗ ಅಂದರೆ ಆ ಒಂದು ಚಟುವಟಿಕೆಗೆ ಹೋಗಿದ್ದಾರೆ. ಐ ಡೋಂಟ್ ಸೇ 100% ಅವರು ಅದೇ ಇದರಲ್ಲಿ, ಬಟ್ ಆವತ್ತಿನ ಒಂದು ಸಂದರ್ಭಕ್ಕೆ ಹೋಗಿದ್ದಾರೆ ಇನ್ನು ಬೇಟೆ ಆಡಲಿಕ್ಕೆ. ಬರಬೇಕಾದ್ರೆ ಈ ಒಂದು ಎದುರಾಗಿ ಈಗ ಅವರು ತಪ್ಪಿಸ್ಕೋಬೇಕು, ಇವರು ಅವ್ರನ್ನ ಹಿಡಿಬೇಕು. ಸೊ ಆ ಒಂದು ಚಿಕ್ಕಮುಖಿಯಲ್ಲಿ ಇದು ನಡೆದಂಥ ಒಂದು ಸನ್ನಿವೇಶ ಅಂತ ಅವರು ವಿವರಣೆ ಕೊಟ್ಟಿರ್ತಕ್ಕಂಥದ್ದು. ನಮ್ಮನ್ನು ನೋಡಿ ಈಗ ಎಸ್ಕೇಪ್ ಆಗಬೇಕಾದ್ರೆ ಈಗ ಅವರು ಅಂದರೆ ಇನ್ ರಿಟರ್ನ್ ನಮಗೆ ಫೈರ್ ಮಾಡಿದ್ದಕ್ಕೆ ನಾವು ಅವ್ರಿಗೆ ಪ್ರತಿದಾಳಿ ಮಾಡಿ ಈ ಥರ ಒಂದು ಘಟನೆ ನಡೆದಿದೆ ಅಂತ ನನಗೆ ACF ಅವರು ಖುದ್ದಾಗಿ ಹೇಳಿರ್ತಕ್ಕಂಥದ್ದು. ಬಟ್ ಅದನ್ನು ನಾನು ಸಂಪೂರ್ಣವಾಗಿ ಈಗ ಹೇಗಾಗಿದೆ ಅಂದರೆ, ಈಗ ಆ 3 ಜನ ಸತ್ತಿರೋದ್ರಿಂದ ಇಷ್ಟಿರುವಾಗಿ ಕೊಲೆ ಅಂದರೆ ಆ ಒಂದು ಎನ್ಕೌಂಟರ್ ರೀತಿಯಲ್ಲಿ ಆಗಿರೋವಂಥದ್ದು. ಈಗ ನಮಗೆ ಸ್ವಲ್ಪ ಎಲ್ಲ ಒಂದು ತನಿಖೆಯಿಂದ ಮಾತ್ರ ಇವರು 100% ಇವರು ಹೇಳಿರೋವಂಥದ್ದು ಸತ್ಯ. ಮತ್ತು ಅವರು ಈಗ ಒಬ್ಬ ತಪ್ಪಿಸ್ಕೊಂಡಿದ್ದಾರೆ, ಮಹಿಮದಾಸು. ಈಗ ಆಲ್ರೆಡಿ ಆತನು ಸ್ವಲ್ಪ ಹುಷಾರಿಲ್ಲದ ಒಂದು ಸ್ವಲ್ಪ ಮೈನರ್ ಆಪ್ರೇಷನ್ ಆಗಿ ನಾವು ಈಸ್ ಆಲ್ ರೈಟ್. ಈಗ ಅವರಿಂದ ಸಂಪೂರ್ಣ, ಏಕೆಂದರೆ ಅವನು ಪ್ರತ್ಯಕ್ಷ ಆಗಿ ಸಾಕ್ಷಿ ಇರುವಂಥದ್ದು. ಸೊ ಆತ ಮತ್ತು ಅಲ್ಲಿದ್ದಂಥ ಗಾರ್ಡು ಮತ್ತು ಇನ್ನು ಉಳಿದಂಥ ಏನು ಇವರೊಂದು 7-8 ಜನ ಇದ್ದಾರೆ, ಅವರು ಸಂಪೂರ್ಣವಾಗಿ ತನಿಖೆಯಲ್ಲಿ ಎನ್ಕ್ವೈರಿ ಮಾಡಿದಾಗ ಸಂಪೂರ್ಣ ವಿವರಣೆ ನಮ್ಗೆ ಬರುವಂಥದ್ದು, ಸತ್ಯಾಂಶ ಹೊರಗೆ ಬರ್ಲಿಕ್ಕೆ ಸಾಧ್ಯ. ಯಾಕೆಂದರೆ ಈಗ ಆ ಒಂದು ಸಾಂದರ್ಭಿಕವಾಗಿ ಏನೇ ಹೇಳಿದ್ರು ನಾವು ಅದನ್ನು ಆಯಿತು ಅಂತ ನಂಬಿದ್ರು ಸಹ, ಬಟ್ ಸತ್ಯ ಹೊರಗೆ ಬರಬೇಕು. ಯಾಕೆಂದರೆ ಇವತ್ತು ಆ ಕುಟುಂಬದ ಸಣ್ಣ ಮಕ್ಕಳಿಗೆ 3 ಜನಕ್ಕೆ 2 ಮಕ್ಕಳಿದ್ದಾರೆ. ಇವತ್ತು ಆ ಕುಟುಂಬಕ್ಕೆ ಒಂದು ರೀತಿ ಭಾಳ ಚಿಕ್ಕ ವಯಸ್ಸು, ಅವರು 38, 40, 45 ವಯಸ್ಸು. ಅವರು ಇನ್ನೂ 25-30 ವರ್ಷಗಳ ಕಾಲ ಅವರು ದುಡಿಬೇಕಾದಂಥವ್ರು. ಸೊ ಈಗ ಅವರು ಕುಟುಂಬದಲ್ಲಿ ಇಲ್ಲ ಅಂತಂದರೆ ಎಂಥವ್ರಿಗೂ ಆ ಒಂದು ಆಕಳದನ ಮುಗುಲ್ಮೆಟ್ಟಿತ್ತು. ಸೊ ಅದು ದೊಡ್ಡ ಒಂದು ನಮಗೆ ಒಂದು ಸವಾಲಾಗಿತ್ತು. ಸೊ ಈ ಒಂದು ಸನ್ನಿವೇಶ ಆಗಬಾರ್ದಿತ್ತು, ಬಟ್ ಆಗಿದೆ. ಬಟ್ ಅದನ್ನು ಈಗ ಆ ಒಂದು ಕುಟುಂಬದವ್ರು ಕೇಳ್ತಾ ಇರೋದು ಇಷ್ಟೇ, ನಮಗೆ ನ್ಯಾಯ ಕೊಡಿಸ್ಕೊಡಿ, ಅವ್ರು ಯಾರು ತಪ್ಪಿಕಸ್ತರೋ ಅವ್ರಿಗೊಂದು ಶಿಕ್ಷೆ ಆಗಲೇಬೇಕು ಅಂಥೇಳಿ ಅವರು ಒತ್ತಾಯ ಮಾಡ್ತಾರೆ. ಓಕೆ, ನಿಮ್ಮ ಆಗ್ರಹ ಏನು? ಶಾಸಕರಾಗಿ, ಸ್ಥಳೀಯ ಶಾಸಕರಾಗಿ ನೀವು ಸ್ಥಳೀಯ ಪರಿಸ್ಥಿತಿಯನ್ನು ನೋಡಿದ್ದೀರಾ, ಕುಟುಂಬದ ಪರಿಸ್ಥಿತಿಯನ್ನು ನೋಡಿದ್ದೀರಾ, ಅವರ ಪ್ರತಿಭಟನೆ ನೋಡಿದ್ದೀರಾ. ಅದಕ್ಕೆ ನಿಮ್ಮ ಒಂದು ಡಿಮ್ಯಾಂಡ್ ಏನಿದೆ, ಅಥವಾ ನೀವು ಯಾವ ರೀತಿ ಇದನ್ನು ನೋಡ್ತೀರಾ? ನಿಮ್ಮ ಆಗ್ರಹ ಏನಿದೆ? ನಾನು ಕೂಡಲೇ ಎಲ್ಲನೂ ಅರ್ಥಕೊಂಡು ಈಗ ಆ ಒಂದು ಸಂದರ್ಭದಲ್ಲಿ, ಏಕೆಂದರೆ ಇಮಿಡಿಯೇಟು ಫಸ್ಟು ಅಲ್ಲಿ ತೋಮೇರಪಾಳ್ಯದಲ್ಲಿ ಎಲ್ಲ ಸೇರಿ ಇದು ಮಾಡೋದು ಅಂತ ಪ್ರತಿಭಟನೆ ಮಾಡೋದು. ಬಟ್ ಅಲ್ಲಿ ಬಹುಶಃ ಇಲ್ಲ
ಅಲ್ಲೇನು ಯಾವುದು ಫಾರೆಸ್ಟು ಔಟ್ಪೋಸ್ಟ್ ಯಾವುದೂ ಇಲ್ಲ ಅಂತೇಳಿ ಮತ್ತು ಇಲ್ಲಿ ಮೇನ್ ಹೆಡ್ ಕ್ವಾರ್ಟರ್ಗೆ ಬಂದರು. ಫಾರೆಸ್ಟ್ ಇಲಾಖೆನ ಮತ್ತು ಪೊಲೀಸ್ ಸ್ಟೇಷನ್ ಎದುರು ಬದ್ರೆ ಇದೆ. ಸೊ ಇಲ್ಲಿ ಬಂದು ಅದನ್ನು ಸಂಪೂರ್ಣವಾಗಿ ಇದು ಮಾಡಬೇಕು ಅಂತೇಳಿ ಬಂದಾಗ ಅಲ್ಲಿನೇ ನಾನು ಬಹುಶಃ ಅದೇ ಸ್ವತಂತ್ರ ದಿನಾಚರಣೆ ಅರ್ಧದಲ್ಲೇ ಬಿಟ್ಟು ಬಂದು ಆ ಒಂದು ಜನ ಅಲ್ಲಿ ಸೇರ್ತಿದ್ದಂಗೆ ಎಲ್ಲ ಒಂದಷ್ಟು ಲೀಡರ್ಸ್ನ ಮತ್ತು ಈಗ ರೈತ ಸಂಘಟನೆಯರು ಮತ್ತು ಈ ಥರ ಎಲ್ಲ ಸಂಘಟನೆಯವ್ರನ್ನೆಲ್ಲನೂ ಎಲ್ಲ ಸೇರಿದಾಗ ಒಂದು ಸಭೆ ಮಾಡ್ತೀವಿ ಒಂದು 2 ಗಂಟೆ ಆಗಿ. ಉಸ್ತುವಾರಿ ಸಚಿವರು ಅಲ್ಲಿ ಮೈಸೂರಿಗೆ ಹೋಗಿರ್ತಾರೆ. ಈ ಒಂದು ಏನು ಸ್ವಾತಂತ್ರ್ಯ ದಿನಾಚರಣೆ ಪ್ರೋಗ್ರಾಮ್ ಮುಗಿಸ್ಕೊಂಡು ಪಾರ್ಥಿವ ಶರೀರ ಇತ್ತು ಅಲ್ಲಿ ನೋಡ್ಲಿಕ್ಕೆ ಹೋಗಿದ್ದಾರೆ. ಸೊ ಆಸ್ಪತ್ರೆ ಹಾಂ KR ಆಸ್ಪತ್ರೆಗೆ. ಮತ್ತು ಯಾರು ಈ ಮಹಿಮದಾಸ್ ಒಬ್ಬ ಇಂಜೂರ್ ಆಗಿತ್ತು ಆತನ ನೋಡಿಕೊಂಡು ಅವರು ಇಲ್ಲಿಗೆ ಬರಲಿಲ್ಲ. ಸೊ ಅದಕ್ಕೆ ಮಧ್ಯೆ ಬರೋಷ್ಟರಲ್ಲಿ ಇಲ್ಲಿ ಭಾಳ ಕಾವೇರಿತ್ತು, ಪ್ರಕ್ಷುಬ್ಧ ವಾತಾವರಣ ಇತ್ತು, ಗಲಾಟೆ ಎಲ್ಲ ಭಾಳ ಜೋರಾಗಿತ್ತು. ಎಲ್ಲ ರಸ್ತೆ ತಡೆ ಆಯಿತು ಸಂಪೂರ್ಣವಾಗಿ. 11 ಗಂಟೆಗೆ ಸ್ಟಾಪ್ ಆಗಿದ್ದು. ನೆಕ್ಸ್ಟ್ ಡೇ ಮಾರ್ನಿಂಗ್ 3-4 ಗಂಟೆವರೆಗೂ ಅದು ನಿರಂತರವಾಗಿತ್ತು. ಬಹುಶಃ ನಾನು ಅದು ಅಲ್ಲೇ ಇದ್ದಿದ್ದರಿಂದ ಎಲ್ಲನೂ ಇನ್ನೊಂದಷ್ಟು ಹ್ಯಾಂಡಲ್ ಮಾಡೋಕ್ಕೆ ಒಂದು ಅವಕಾಶ ಆಯಿತು. ಬಹುಶಃ ನೀವು ಅಲ್ಲಿ ಇರಲಿಲ್ಲ ಅಂದಿದ್ರೆ ಪರಿಸ್ಥಿತಿ ಏನಿರೋಂಥದ್ದು? ದೊಡ್ಡ ಮಟ್ಟಕ್ಕೆ ಸೆಟ್ ಆಫ್ ಪೀಪಲ್ ಅಂದರೆ ಜನರು ಬಂತಿದ್ದಂಗೆಲ್ಲ ಅವರ ಆಕ್ರಂದನೆ ಜಾಸ್ತಿ ಆಗ್ತಾಯಿತ್ತು. ಬಂದು ಆ ಕುಟುಂಬಸ್ಥರು ನೋಡಿದಾಗೆಲ್ಲ ಇನ್ನೂ ಒಂಥರ ಅವ್ರಿಗೆ ಒಂದು ರೀತಿ ಆಕ್ರೋಶ ಇಮಿಡಿಯೇಟ್ ಇಲ್ಲ. ಆ್ಯಕ್ಚುಲಿ ಏನಾಗಿದೆ, ಒಂದು ರಿಟೈರ್ಡ್ ಜಡ್ಜು ಅಥವಾ ಹಾಲಿ ಜಡ್ಜ್ ಮುಖಾಂತರ ಒಂದು ಜುಡಿಷಿಯಲ್ ಎನ್ಕ್ವೈರಿ ಆಗೋದು, ಅಲ್ಲದೆ CID. ಯಾಕೆ ನಾನು ತದನಂತರ ಆಮೇಲೆ ನನಗೆ ಮಾಹಿತಿ ಬಂದಿದ್ದು CIDನೂ ಇಸ್ ನಥಿಂಗ್ ರಾಂಗ್. ಯಾಕೆಂದರೆ ಅವರು ಮುಂದೋಗಿ ಎಲ್ಲ ಒಂದು ಆ್ಯಂಗಲಲ್ಲೂ ಇದು ಎನ್ಕ್ವೈರಿ ಆಗುತ್ತೆ, ಅದನ್ನು ಆಗಬೇಕು ಅನ್ನೋದು ನಮ್ಮ ಆಗ್ರಹ ಆಯಿತು. ಸೊ ಇಷ್ಟನ್ನು ನಾವು ಡಿಮ್ಯಾಂಡ್ ಇಟ್ಟು ಮುಖ್ಯಮಂತ್ರಿಗಳಿಗೆ ಮನವಿ, ಉಸ್ತುವಾರಿ ಸಚಿವರು ಬಂದರು, ಅವ್ರಿಗೆ ಮನವಿಯನ್ನು ಕೊಟ್ಟಿದ್ದು. ಬಟ್ ಸ್ಥಳೀಯರು ಹೇಳೋದು ಒಂದಷ್ಟು ದ್ವೇಷ ಇತ್ತು ಅರಣ್ಯ ಇಲಾಖೆಯವರು, ಅವರು ಬೇಟೆಗಾರ ಅಲ್ಲ, ಸೊ ಹಸು ಹಿಡಿಯೋಕ್ಕೆ ಹೋಗಿದ್ರು ಅಂತ. ಅದು ನಿಜನಾ? ಈಗ ಆ ಭಾಗದ ರೈತರು ಅಲ್ಲಿನವರು ಸ್ಥಳೀಯರು ಈಗ ಅವರು ಹೋಗಿದ್ದಾರೆ. ಬಟ್ ಹಂಗಂಥೇಳಿ ನಾವು ಇದನ್ನು ನಾನು ನೇರವಾಗಿ ಹೇಳೋದಾದರೆ ಅವ್ರ ಕಡೆಯಿಂದಲೂ ತಪ್ಪಿದೆ. ಬಟ್ ಅದನ್ನು ಯಾರ ಕಡೆ ತಪ್ಪಿದೆ? ಇವ್ರು ಹೋಗಿರೋದು, ಅರಣ್ಯಕ್ಕೆ ಹೋಗಿರೋದು ತಪ್ಪಿದೆ. ಓಕೆ. ಸೊ ಸಾಮಾನ್ಯವಾಗಿ ನಮಗೆ ಇಂಥ ಪ್ರಕರಣಗಳು ವಾರಕ್ಕೆ 15 ದಿನಕ್ಕೆ ಬರ್ತಾ ಇರ್ತವೆ. ಒಂದು ತಿಂಗಳಲ್ಲಿ ಒಂದಾದರೂ ಬಂದೇ ಬರುತ್ತೆ. ಅರಣ್ಯಕ್ಕೆ ಹೋದ್ರು ಬೇಟೆ ಆಡಿದ್ರು, ಮತ್ತು ಆ ಬೇಟೆ ಆಡಿದವ್ರನ್ನ ಹಿಡಿದು ಅವ್ನು ಕರ್ಕೊಂಬಂದು ಅರೆಸ್ಟ್ ಮಾಡಿ ಕೂರಿಸ್ತಾರೆ. ಅವ್ರನ್ನ ಏನೇ ವಸ್ತುಗಳು ತೊಗೊಂಡೋಗಿದ್ರು ಡಿಸ್ಪ್ಲೇ ಮಾಡಿ ಕೂರಿಸಿ ನಮಗೆ ಅದನ್ನು ಅವ್ರನ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡ್ತಾರೆ. ತಿಂಗಳಿಗೆ 1-2-3 ಬರ್ತಾನೆ ಇರುತ್ತೆ. ಆ ಥರ ಒಂದು ಆಗ್ತಿರ್ತವೆ. ಅದು ಯಾಕಂದರೆ ನಮಗೆ ನನ್ನ ಇನ್ನೂ ಮುಂದುವರೆದ ಕೆಲವು ವಿಚಾರಗಳನ್ನ ಹೇಳಲೇಬೇಕು. ಈಗ ಒಂದೇನಪ್ಪ ಅಂದರೆ ನಿರುದ್ಯೋಗ, ಮಳೆ ಇಲ್ಲ, ಈ ಇದ್ದಾಗ ಸಮಸ್ಯೆಗಳು. ಈಗ ಒಂದು ರೀತಿ ಐಡಲ್ ಮ್ಯಾನ್ ಡಿವೆಲ್ಸ್ ಡ್ಯಾನ್ಸಸ್ ಅಂದಾಗೆ ಆ ಥರ ಒಂದು ಸಮಸ್ಯೆಗೆ ಎಡೆ ಮಾಡಿಕೊಟ್ಟಾಗುತ್ತೆ. ಕೆಲಸ ನಿರುದ್ಯೋಗ ಅದಕ್ಕಿದ್ದಾಗ ಏನಾರು ಒಂದು ತಲೆ ಓಡ್ತಾ ಇರ್ಬೇಕಲ್ಲ, ಅದು ಹಾಗಾಗಿ ಅದು ಒಂದು ಪರಿಸ್ಥಿತಿ. ಬಹುಶಃ ಅವ್ರಿಗೆ ದುಡ್ಡೆಲ್ಲ ಮುಖ್ಯವಾಗಿದ್ದು. ಬಟ್ ಅಂಥವ್ರಿಗೆ ನಾವು ಹೇಗಾರು ಮಾಡಿ ಒಂದು ಒಪ್ಪಿಸ್ಬೇಕಾದ್ರೆ ಒಂದು ಸ್ವಲ್ಪ ಮತ್ತೆ ಮುಂದೋಗಿ ಹೇಳಿದ್ರೆ ಮಾತ್ರ ಇದು ಬಗೆಹರಕ್ಕೆ ಸಾಧ್ಯ ಅಂಥೇಳಿ ಕೊನೆಗೆ 10 ಲಕ್ಷ ಅದು ಯಾರು ಏನಾಗುತ್ತೋ ನೋಡೇ ಬಿಡೋಣ ಅಂತ ನಾನು ತೀರ್ಮಾನ ತೊಗೊಂಡೆ. ಸೊ ಟ್ರಾನ್ಸ್ಫಿಟ್ಟು 2 ಲಕ್ಷ ಕೊಟ್ಟರು. ಇನ್ನು ಉಳಿದಿದ್ದು ನಾನು ಅರೇಂಜ್ ಮಾಡಿ, ಯಾಕೆಂದರೆ ಇಲ್ಲಾಂದರೆ ಆ ಒಂದು ಪರಿಸ್ಥಿತಿನ ನಿಯಂತ್ರಿಸೋಕ್ಕೆ ಆಗ್ತಿರಲಿಲ್ಲ. ಒಂದು ಅದೇ ರೀತಿ ಬಿಟ್ಟಿದ್ರೆ ವಿಕೋಪಕ್ಕೆ ಹೋಗ್ತಾಯಿತ್ತು. ಯಾಕೆಂದರೆ ಅವ್ರು ಯಾರೂ ಸಹ ಆ್ಯಕ್ಚುಲಿ ನಾವು ಒಂದು 7 ಗಂಟೆಯಲ್ಲಿ PMಗೆ ಕಳಿಸ್ಕೊಡ್ತೀವಿ. ಅಲ್ಲೆಲ್ಲ ಅಧಿಕಾರಿಗಳು ರೆಡಿ ಮಾಡಿ, ನೀವು ಹೋಗಿ ರೆಡಿ ಎಲ್ಲ ರೆಡಿ ಮಾಡ್ತಿದ್ದೀವಿ ಅಂತ ಕನ್ವಿನ್ಸ್ ಮಾಡ್ಕೊಳ್ಳಿ. ಅಲ್ಲಿ ಹೋದರೆ ಯಾರೋ ಪೊಲೀಸ್ ಆಫೀಸರು ಇಮಿಡಿಯೇಟ್ ಅವ್ರನ್ನೇ ನಾವು ಒಳಗಡೆ ಬಿಡೋಲ್ಲ, ನಿಮ್ಮನ್ನು ನೋಡೋಕ್ಕೆ ಬಿಡೋಲ್ಲ ಅಂತ ಬೈದ್ಬಿಟ್ಟಿದ್ದಾರೆ. ಮೊದಲೇ ಇವ್ರಿಗೆ ಆಕ್ರೋಂದ ಈ ನೋಡೋಕ್ಕೂ ಬಿಡದೆ ಕೊನೆ ಅವು ವಾಪಸ್ ಬಂದಿದ್ದಾರೆ. ನಮ್ಗೆ ಯಾಕಪ್ಪ ಒಂದು ಮಾತು ತಿಳ್ಸೋಕ್ಕಿಲ್ವ ಅಂತಂದರೆ ವಿಷಯ ನಮ್ಮನ್ನು ಬೈದ್ಬಿಟ್ರು ಅವರು. ನಮ್ಮ ಸರ್ಕಾರದ ವಶದಲ್ಲಿ ಇತ್ತು ಬಾಡಿ ನಾವು ನೋಡೋಕ್ಕೆ ಬಿಡೋಲ್ಲ. ಅದು ಒಂದು ಆಕ್ರೋಶ. ನಮ್ಮ ಪರಿಸ್ಥಿತಿ ಏನು ಹೇಳೋಣ. ಕೊನೆಗೆ ಅವ್ರನ್ನ 10:30-11 ಗಂಟೆಲಿ ಮತ್ತೆ ಅವ್ರಿಗೆ ಈ ಥರ ಹಿಂಗೊಂದು ತೀರ್ಮಾನ ತಗೊಂಡಿದ್ದೀವಿ, ದಯವಿಟ್ಟು ಏನಾದ್ರು ಒಂದು ಒಪ್ಕೋಬೇಕಾಗತ್ತೆ ಈಗ ಇಂಥ ಒಂದು ಪರಿಸ್ಥಿತಿ ಇದೆ ಅಂಥೇಳಿ ಆ ಟೈಮಲ್ಲಿ ಅವ್ರಿಗೆ ಒಪ್ಪಿಸಿ ಆಯಿತು ಈ ಥರ ಹಿಂಗೆ 15 ಲಕ್ಷ ರೂಪಾಯಿ ಒಬ್ಬೊಬ್ಬರಿಗೆ ಕೊಡ್ತೀವಿ,
ಏನಾದರೂ ಮಾಡಿ ಅದನ್ನು PM ಮಾಡಲಿಕ್ಕೆ ಹೋಗಿ ಸೈನ್ ಮಾಡಿ ಅಂಥೇಳಿ ಕೇಳ್ಕೊಂಡಾಗ ಇನ್ಕ್ವಿಸಿಟ್ ಅಂತ ನಾವು ಹೇಳ್ತಾರೆ. ಸೊ ದಟ್ಸ್ ದ ವಾಟ್ ದೇ ಅಂದರೆ ಅದು ರಿಪೋರ್ಟ್ಸ್ನ ಎಲ್ಲ ಫಸ್ಟ್ ಅವ್ರ ಎದುರುಗಡೆ ಎಲ್ಲ ಮಾಜರ್ ಮಾಡ್ತಾರೆ. ಎಲ್ಲ 3-4 ಜನ ಇರ್ತಾರೆ. ಒಬ್ಬರು ತಹಶೀಲ್ದಾರ್ ಇರ್ತಾರೆ, ಕನ್ಸರ್ನ್ಡ್ ಇನ್ಸ್ಪೆಕ್ಟರ್ ಇರ್ತಾರೆ, ಮತ್ತು ಇವರು ಕುಟುಂಬಸ್ಥರ ಎದುರುಗಡೆ ಅದನ್ನು ಹಾಜರು ಮಾಡ್ತಾರೆ ಅಂತ ಹೇಳಿ. ಸೊ ಇಷ್ಟೆಲ್ಲ ಅದಾಗಬೇಕಾದ್ರೆ ಇವ್ರ ಸಿಗ್ನೇಚರ್ ಬೇಕು. ಸೊ ಅವರ ಒಪ್ಪಿಗೆ ಇಲ್ಲದೆ ಮಾಡಲ್ಲ ಈ ಒಂದು ಕೇಸಲ್ಲಿ. ಆಯಿತು ಅಂಥೇಳಿ ನಾನು ಸರಿ ಇನ್ನೇನು ಒಪ್ಕೊಂಡ್ರು ಹೋಗ್ತಾರೆ ಅಂತ ನಾವು ಸ್ವಲ್ಪ ಹೊತ್ತು ಸರಿ ಊಟನೇ ಮಾಡಿರಲಿಲ್ಲ. ನಾನು ಹೋಗಿ ಊಟ ಮಾಡಿ ಮತ್ತೆ ಏನು ನೋಡೋಣ ಅಂತ ಮನೆಗೆ ಹೋದರೆ ಮತ್ತೆ ಫೋನ್ ಇಲ್ಲ ಎಲ್ಲ ಮತ್ತೆ ಜನ ಸೇರಿಕೊಂಡಿದ್ದಾರೆ, ಗಲಾಟೆ ದಂಬಿ. ತಿರುಗಿ ಮತ್ತೆ ಬಂದೆ ನಾನು 1:30 ಅಲ್ಲಿ ಬಂದೆ. ನೋಡಿದ್ರೆ ಇವ್ರು ಯಾರು ಹೋಗೋಕ್ಕೆ ತಯಾರಿಲ್ಲ. ಅನ್ಲೆಸ್ ಆ್ಯಂಡ್ ಅಂಟಿಲ್ ಅಲ್ಲಿ ಹೋಗಿ PM ಆಗೋವರೆಗೂ ಇದು ಕೂಲ್ ಆಫ್ ಆಗಲ್ಲ. ಕೂಲ್ ಆಫ್ ಆಗಬೇಕಾದ್ರೆ ಅಲ್ಲಿ ಹೋದರೆ ಹೋಗಿ ಅಟ್ಲೀಸ್ಟ್ PM ಆದರೆ ಮಾತ್ರ ನೆಕ್ಸ್ಟು ಸ್ಟೇಜ್ಗೆ ಹೋಗುವಂಥದ್ದು. ಕೊನೆಗೆ ಅಲ್ಲಿ ಈ ಸೆಟಪ್ ನೈಟು ಮಧ್ಯಾಹ್ನ ಬರದೇ ಇರೋರು ಸಂಜೆ ಬಂದರು, ನೈಟ್ ಬಂದರು ಅವರ ರಿಲೇಟಿವ್ಸು. ಅವ್ರು ಬಂದು ಅವ್ರು ಶುರು ಗಂಟೆಗೂ 5 ನಿಮಿಷಕ್ಕೂ ಕೂಡ ಬೇರೆ ಪರಿಸ್ಥಿತಿ ವಾತಾವರಣಗಳು. ಅದರಲ್ಲಿ ಬೇರೆ ಸ್ವಲ್ಪ ಎಲ್ಲ ಅಯ್ಯೋ ಪರಿಸ್ಥಿತಿ ನನಗೆ ಗೊತ್ತು ಏನು ಅಂತ. ಎಲ್ಲ ಸಂಜೆ ಬೇರೆ ನೈಟ್ ಬೇರೆ ಎಲ್ಲ ಬೇರೆ ವಿಚಾರಗಳು ಅಯ್ಯೋ ಅದು ಇಂಪಾರ್ಟೆಂಟ್ ಇತ್ತು ನನಗೆ. ಮತ್ತು ಅಲ್ಲಿರೋ ಲೋಕಲರೆಲ್ಲ ತಮಿಳಿಯನ್ಸಾ? ಯಾಕಂದರೆ ಇದು ನಂತರ ಪ್ರಶ್ನೆ ಬರುತ್ತೆ. ಈಗ ತಮಿಳಿಯನ್ಸ್ ಅಲ್ಲಿರೋರು ಅಂತಾರಲ್ಲ? ಎಲ್ಲ ಏನಾಯಿತು ಅಲ್ಲಿ ಮೇಟೂರು ಡ್ಯಾಮ್ ಆಗಬೇಕಾದ್ರೆ ಒಂದಷ್ಟು ಜನ ತಮಿಳಿಯನ್ಸ್ನ ಇಲ್ಲಿ ಬಂದು ಅವ್ರಿಗೆ ಜಾಗ ಕೊಟ್ಟು ಇದು ಮಾಡಿದ್ದು ನಿಜ. ಆಮೇಲೆ ಇನ್ನೊಂದಷ್ಟು ಜನ ಎಲ್ಲ ಒಂದಷ್ಟು ಕನ್ವರ್ಟ್ ಆದರು. ಬಡಿಯಾಚಿಗಳು ಕ್ರಿಶ್ಚಿಯನ್ಸಾಗಿ ಕನ್ವರ್ಟ್ ಆದರು. ಎಸ್ ಸಿ ಜನಾಂಗನೂ ಸ್ವಲ್ಪ ಕನ್ವರ್ಟ್ ಆದರು. ಇಷ್ಟು ಜನಾಂಗ ಅಲ್ಲಿ ಇದೆ. ಬಟ್ ಈ ಪ್ರಕರಣಕ್ಕೆ ಜಾತಿ ಧರ್ಮದ ಜೊತೆಗೆ ರಾಜಕಾರಣ ಬೆಳೆಸ್ಕೊಂತು. ಯಾಕೆ ಜಾತಿ ಧರ್ಮದ ರಾಜಕಾರಣ ಅಂತಂದರೆ, ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರು ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡ್ತಾರೆ. ತಮಿಳುನಾಡು ವಿಧಾನಸಭೆಯಲ್ಲಿ ಚರ್ಚೆ ಆಗುತ್ತೆ. ಮತ್ತು ಅಲ್ಲಿನ ಒಂದಷ್ಟು ಜನ ಬಂದು ಇಲ್ಲಿ ಸಂತ್ರಸ್ತನ ಭೇಟಿ ಆಗ್ತಾರೆ. ಇದು ಬೇಕಾಗಿತ್ತ ಅಂತ ಅನ್ಸುತ್ತಾ? ನಮ್ಮ ಕನ್ನಡಿಗರು, ಕರ್ನಾಟಕದವರು ಭಾಷೆ ಬೇರೆ ಇರ್ಬೋದು, ಬಟ್ ಯಾವುದೇ ಕಾರಣಕ್ಕೂ ನಾವು ಒಪ್ಪಾಗ್ತಾ ಇರಲಿಲ್ಲ. ಅವ್ರಿಗೇನು ರಕ್ಷಣೆ ಕೊಡಬೇಕು, ಏನು ಮಾಡಬೇಕು, ಸರ್ಕಾರ ಗಟ್ಟಿಯಾಗಿದೆ, ನಾವು ಗಟ್ಟಿಯಾಗಿದ್ದೀವಿ. ಹಂಗಂತೇಳಿ ತಮಿಳವ್ರ ಹತ್ರ ಹೇಳಿಸ್ಕೊಳೋ ಅವಶ್ಯಕತೆ ಅಂದರೆ ಅವ್ರು ಬಂದು ನಮ್ಮ ರಾಜ್ಯದ ಬಗ್ಗೆ ಹಸ್ತಕ್ಷೇಪ ಮಾಡೋದಕ್ಕೆ ನಾವು ಒಪ್ಪಲ್ಲ. ಇವರು ನಮ್ಮ ಕನ್ನಡಿಗರು ಅಷ್ಟೇ, ಭಾಷೆ ತಮಿಳು ಮಾತಾಡ್ಬೋದು, ಬಟ್ ಹಂಗಂತೇಳಿ ಬೇರೆ ಥರ ವ್ಯಾಖ್ಯಾನ ಮಾಡೋದಕ್ಕೆ ನಾವು ಯಾವುದೇ ಕಾರಣಕ್ಕೂ ಒಪ್ಪೋ ಪ್ರಶ್ನೆನೇ ಇಲ್ಲ. ಏನೆಲ್ಲ ಅವರಿಗೆ ಒಂದು ಕುಟುಂಬಕ್ಕೆ ನ್ಯಾಯ ಕೊಡಿಸ್ಬೇಕು, ನಾವು ಕೊಡೋಕ್ಕೆ ಏನು ಬೇಕೋ ಎಲ್ಲ ನಾವು ಹೋರಾಟ ಮಾಡ್ತಾಯಿದ್ದೀವಿ. ನಾನು ನನ್ನ ಜೊತೆ ಎಲ್ಲ ಸಂಘಟನೆಗಳವರು, ರೈತ ಸಂಘದವರು, ಎಲ್ಲ ಸಂಘಟನೆಗಳ ಜೊತೆ ಇದ್ದೀವಿ. ಸೊ ಎಲ್ಲರೂ ಸೇರಿ ಈಗ ಯಾವುದೇ ಒಂದು ತಪ್ಪನ್ನು ತಪ್ಪಾಗಿ ಖಂಡಿಸ್ತಾ ಇದ್ದೀವಿ ವಿನಃ ಅದನ್ನು ಸಮರ್ಚ್ಕೋತಾ ಇಲ್ಲ. ಸೊ ತಮಿಳ್ನಾಡು CM ಮಾತಾಡಿದ್ದು ತಮಿಳ್ನಾಡು ಎಂಟ್ರಿ ಆಗ್ತಾರೋ ಅಂತ ಸರಿಯಲ್ಲ ಅಂತ ಹೇಳ್ತೀರಾ? ಅನುದಾನ ಕೊಟ್ಟವರ ಘೋಷಣೆ ಮಾಡೋರ ಹೋಗಲಿ, ಅಷ್ಟಕ್ಕೆ ಸೀಮಿತ ಆಗಲಿ. ಬಟ್ ಹಂಗಂತೇಳಿ ಬೇರೆ ಥರದಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ನಾವು ಯಾರೂ ತಯಾರಿಲ್ಲ. ಹಾಗಾದರೆ ಬಾರ್ಡ್ರಲ್ಲಿ ಕೂಡ ಏನಾದರೂ ತಮಿಳಿದು ಏನಾದರೂ ಆದರೂ ಕೂಡ ನಾವು ಕೂಡ ಇಂಟರ್ಫಿಯರ್ ಆಗಬೇಕಾಗುತ್ತೆ, ಆಗಲೂ ಕೂಡ ಅವ್ರು ಸಹಿಸ್ಕೊಳ್ಬೇಕಾಗುತ್ತೆ. ಅದೆಲ್ಲ ಅದನ್ನೇ ಈಗ ನಮ್ಮ ನಾಡಲ್ಲಿದ್ದಾರೆ, ನಮ್ಮ ಕರ್ನಾಟಕದಲ್ಲಿದ್ದಾರೆ ಕನ್ನಡಿಗರು ಅಷ್ಟೇ. ಭಾಷೆ ಬೇರೆ ಇರ್ಬೋದು. ಬಾರ್ಡ್ರಲ್ಲಿದ್ದಾಗ ಈಗ ಕನ್ನಡದವರು ಆ ಕಡೆ ಇದ್ದಾಗ ಭಾಷೆಯಲ್ಲಿ ಕನ್ನಡ ಮಾತಾಡಬೇಕಾದ್ರೆ ಅವ್ರು ತಮಿಳುನಾಡಿನ ಪ್ರಜೆಗಳಾಗ್ತಾರೆ. ಹಾಗಾಗಿ ಹಂಗಂತೇಳಿ ನಾವು ಅವ್ರನ್ನ ಹಸ್ತಕ್ಷೇಪ ಅಂದರೆ ತೀರಾ ಇಲ್ಲಿ ಅವರಿಗೆ ಏನು ಸಂಬಂಧಪಟ್ಟಂಗೆ ತೀರಾ ಬೇರೆ ಇನ್ನೇನಾದರೂ ಹೆಚ್ಚಾದಾಗ ಮಾತ್ರ ಅದನ್ನು ಅವ್ರನ್ನ ಏನು ಅಂತ ಅವ್ರಿಗೆ ಮಾರಲ್ ಸಪೋರ್ಟ್ ಆಗಿರಬೇಕೆ ವಿನ ಬೇರೆ ಥರ ಹಸ್ತಕ್ಷೇಪ ಮಾಡೋದು ನನಗೇನು ಸುಮ್ಮನೆ ಗೊಂದಲ ಉಂಟಾಗುತ್ತೆ, ರಾಜಕೀಯ ಬೆರೆಸುತ್ತೆ. ಅದೆಲ್ಲ ಸರಿ ಅಂತ ನಾನು ಒಪ್ಪಲ್ಲ. ಇದರ ನಡುವೆ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಹೇಳಿಕೆ ಕೊಡ್ತಾರೆ, ಇದು ತಪ್ಪು, ಇದು ಮಾಡಬಾರ್ದಾಗಿತ್ತು ಅಂತ. ಅದಾದ ಬಳಿಕ ವಿಧಾನಸಭೆಯಲ್ಲಿ ಚರ್ಚೆ ಆಗುತ್ತೆ, ನಿಮಗೂ ಕೂಡ ಮಾಹಿತಿ ಬರುತ್ತೆ. ಪ್ರತಿಪಕ್ಷಗಳು ಕೂಡ ಇದನ್ನು ಕೊಲೆ ಅಂತ ಹೇಳಿದ್ದಾರೆ. ಸರ್ಕಾರ ಇದನ್ನು ಸಮರ್ಥನೆ ಮಾಡ್ಕೊಂಡಿದೆ. ಮಾಂಸವನ್ನು ತೆಗೆದುಕೊಬರ್ತಾ ಇದ್ರು, 2 ಚೀಲ ಇತ್ತು, ಶೂಟ್ ಔಟ್ ಮಾಡಿದ್ರು ಇವರು ಕೂಡ ಅಂತ ಹೇಳ್ತಾರೆ. ಸೊ ಇವೆಲ್ಲ ಮೇಲ್ನೋಟಕ್ಕೆ ನೋಡ್ತಾ ಇದ್ರೆ ಇದು ಪ್ರತಿಪಕ್ಷಗಳು ಹೇಳ್ತಾ ಇರೋದು ನೀವು ಸರಿನಾ ಅಥವಾ ಸರ್ಕಾರ ಹೇಳ್ತಾ ಇರೋದು ಸರಿನಾ? ಸರ್ಕಾರ ಈಗ ಏನು ಅಧಿಕಾರಿಗಳು ವರದಿ ಕೊಟ್ಟವ್ರೆ ಅದನ್ನು ಹೇಳ್ತಾರೆ. ಈಗ ನಾವು ಹೊರಗಡೆಯಿಂದ ನೋಡಿದಾಗ, ಈಗ ನಾವು ಸ್ಥಳೀಯ ಶಾಸಕರಾಗಿ ಮಾಹಿತಿ ತರಿಸ್ಕೊಂಡಾಗ ಅಧಿಕಾರಿಗಳೇನು ಹೇಳ್ತಾರೆ ಅದನ್ನು ನಾವು ಕೆಲವೊಂದು ಕಡೆ ನಂಬ್ತೀವಿ. ಬಟ್ ಇದನ್ನು ಇಷ್ಟು ಕಠೋರವಾಗಿ ನಡೆದಿರ್ತಕ್ಕಂಥದ್ದಕ್ಕೆ ಈಗ ಅನುಮಾನ ಆಗ್ತಾ ಇದೆ. ಸೊ ಅದನ್ನು ನಾವು ತನಿಖೆಯಿಂದ ಹೊರತರಬೇಕು.
ಅನ್ನೋದಷ್ಟೇ ನಮ್ಮ ಒಂದು ಆಗ್ರಹ. ನಿಮ್ಮ ಅನುಮಾನಕ್ಕೆ ಒಂದು 2-3 ಕಾರಣ ಕೊಡೋದಾದರೆ ಮಂಜುನಾಥ್ ಅವರೇ? ಈಗ ಯಾರು ಮಹಿಮದಾಸ್ ಹೋಗಿದ್ದಾರೆ, ಈಗ ಅವನು ಹೇಳೋದೆಲ್ಲ ಸತ್ಯನಾ ಅಥವಾ ಈ ಅಧಿಕಾರಿಗಳೆಲ್ಲ ಹೇಳೋದು ಸತ್ಯನಾ ಅನ್ನೋ ಪ್ರಶ್ನೆ ಬರುತ್ತೆ. ಇಲ್ಲಿ ಇವೆರಡಕ್ಕೂ ತಾಳೆ ಆಗಬೇಕಾದ್ರೆ ಅಲ್ಲಿ ಏನು ಘಟನೆ ನಡೆಯುತ್ತೋ ಅದಕ್ಕೆ ಎನ್ಕ್ವೈರಿ ಈ ಕರೆಕ್ಟಾಗಿ ಒಬ್ಬೊಬ್ಬರನ್ನು ಪ್ರತ್ಯೇಕವಾಗಿ ಸನ್ನಿವೇಶಗಳನ್ನೆಲ್ಲ ಆಧರಿಸಿ ಅದರ ಮೇಲೆ ಒಂದು ತೀರ್ಮಾನಕ್ಕೆ ಬರಬೇಕಾಗತ್ತೆ. ಇವರೇನಾದ್ರು ಅದನ್ನು ಮರೆಮಾಚಕ್ಕೆ ಏನಾದ್ರು ಇದು ಹೇಳಿದ್ರ ಅಂತ ನಮಗೆ ಗೊತ್ತಿಲ್ಲ. ಯಾರು ಅಧಿಕಾರಿಗಳಿರ್ಬೋದು ಅಥವಾ ತಪ್ಪಿಸ್ಕೊಂಡ್ರು, ಇಬ್ಬರನ್ನೂ ನಾವು ಎರಡೂ ಕಡೆ ಆ ಮಾಹಿತಿ ಸಂಗ್ರಹ ಮಾಡಿ ಆ ಒಂದು ಎದುರುಗಡೆ ಹಾಕಿದಾಗ ಸಿಗಾಕೋತಾರೆ. ಈ ಮಹಿಮದಾಸ್ ಅವರು ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಹೊರಗಡೆ ಹೋಗಿ, ಇದು ನಮ್ಗೆ ಏಕೈಕೆ ಶೂಟ್ ಮಾಡಿದ್ರು ಅಂತ. ಸೊ ಈಗ ಅವ್ರ ಹೇಳಿಕೆನೇ ಕೂಡ ಕೊಟ್ಟಿದ್ದಾರಲ್ವ? ಈಗ ಕೊಟ್ಟಿದ್ದಾರೆ ಸರ್. ಅಲ್ಟಿಮೇಟಾಗಿ ಈಗ ನಾನು ಯಾಕೆಂದರೆ ಇದು 100% ನಮಗೆ ನಿಜ ಹೊರಗೆ ಬರಬೇಕಷ್ಟೇ. ನಮಗೆ ಅದನ್ನು ತೀರ್ಮಾನ ಮಾಡೋರು ಯಾರು? ತನಿಖಾಧಿಕಾರಿಗಳು ಪ್ಲಸ್ ಅನುಭವಸ್ಥರು. ಅದರದ್ದು ಇಂಥ ಒಂದು ಪ್ರಕರಣಗಳು ಸಾಕಷ್ಟು ನೋಡಿ ಎಕ್ಸ್ಪರ್ಟ್ಸ್ ಇದ್ದಾರೆ. ಅದರದ್ದು ದೇ ಕ್ಯಾನ್ ಡೆಫಿನೆಟ್ಲಿ ಸೆನ್ಸ್ ವಾಟ್ ಹ್ಯಾಸ್ ಹ್ಯಾಪನ್ಡ್. ಗ್ರಹಿಕೆ ಮಾಡಿ ಆಮೇಲೆ ಅದೇನು ತೀರ್ಮಾನ ಕೊಡ್ತಾರೆ. ಇದಾಗಬೇಕು. ಇಷ್ಟು ನಾನು ಒತ್ತಾಯ ಮಾಡ್ತೇನೆ. ಆ ಭಾಗದ ಸಮಸ್ಯೆಗಳು, ಸ್ಥಳೀಯ ಸಮಸ್ಯೆಗಳು ಸಾಕಷ್ಟು ಇದಾವ. ಅಂದರೆ ಅರಣ್ಯ ಅಧಿಕಾರಿಗಳು ಮತ್ತು ಆ ಭಾಗದ ಜನರ ನಡುವೆ ಸಂಘರ್ಷಗಳು ಅಥವಾ ಅವರು ಕಡೆಯಿಂದ ಒಂದಷ್ಟು ಕಿರುಕುಳ, ಇವೆಲ್ಲವೂ ಕೂಡ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಅದು ನಿಜಾನಾ? ಇದೆಯಾ? ಈಗ ನೋಡಿ, ಇದು ನೆಕ್ಸ್ಟು ನಾನು ಸದನದಲ್ಲೂ ಇದನ್ನು ಧ್ವನಿ ಎತ್ತಲೇಬೇಕು ಅಂತ ನಾನು ತೀರ್ಮಾನ ತೊಗೊಂಡಿದ್ದೀನಿ. ಮತ್ತು ಇಡೀ ಅರಣ್ಯ ಇಲಾಖೆಯ ಒಂದು ಕೆಲವು ವಿಚಾರಗಳನ್ನ ಪ್ರಶ್ನೆ ಮಾಡೋಕ್ಕೆ ಹೊರಟಿದ್ದೀನಿ. ಯಾಕೆ ಈ ಪ್ರಶ್ನೆ ಅಂತಂದರೆ, ಹನೂರು ಕ್ಷೇತ್ರ ಒಂದು ವಿಭಿನ್ನವಾದ ಕ್ಷೇತ್ರ. ಇಡೀ ಕರ್ನಾಟಕದಲ್ಲಿ ಹನೂರನ್ನು ನಾವು ನೋಡೋದಾದರೆ ಅದು ವಿಭಿನ್ನವಾಗಿದೆ. ಅದಕ್ಕೆ ಹೇಗಪ್ಪ ಅಂತಂದರೆ, ಬಹುಶಃ ನಾವು ಕನಕಪುರ ನಮ್ಮ ಪಕ್ಕದ ಬಾರ್ಡ್ರು, ಅದು ಕಾವೇರಿ ವನ್ಯಧಾಮ, ಜೊತೆಗೆ ಕೊಳ್ಳೇಗಾಲ BRT ಬರುತ್ತೆ. ಅದೇ ಥರ ಮುಂದಕ್ಕೆ ಹೋದರೆ ಬಂಡೀಪುರ ಬರುತ್ತೆ, ಎಲ್ಲಿ ಚಾಮರಾಜನಗರ ಬರುತ್ತೆ, ಗುಂಡ್ಲುಪೇಟೆ ಬರುತ್ತೆ, ಕೋಟೆ ಬರುತ್ತೆ, ನಂಜನಗೂಡು, ಮೈಸೂರು, ಹುಣಸೂರು, ಪಿರಿಯಾಪಟ್ಟಣದ ತನಕ. ಬಹುಶಃ ಈ ನಮ್ಮ ಒಂದು ಪ್ರಾಂತ್ಯ ಹೇಗಿದೆ ಅಂದರೆ, ಒಂದು ಪಶ್ಚಿಮಕ್ಕೆ ಅರಣ್ಯ ಬರುತ್ತೆ, ಇಲ್ಲ ದಕ್ಷಿಣಕ್ಕೆ ಅರಣ್ಯ ಬರುತ್ತೆ. ಈ ಇಷ್ಟು ಕಾನ್ಸ್ಟಿಟ್ಯೂಯೆನ್ಸಿಗಳು, ಎಲ್ಲ ಕಾನ್ಸ್ಟಿಟ್ಯೂಯೆನ್ಸಿಗಳು ನಾನು ಈಗ ಹೇಳಿದ್ನಲ್ಲ, ಇಷ್ಟು ಕಾನ್ಸ್ಟಿಟ್ಯೂಯೆನ್ಸಿಗಳು ನಾನು ಟೆಕ್ನಿಕಲ್ಲಾಗಿ ಟೈಗರ್ ರಿಸರ್ವ್ ಮಾಡೋಕ್ಕೆ ಹೊರಟಾಗ ನಾನು ಈ ಪ್ರಶ್ನೆ ಮಾಡಿದೆ. ಇದು ಯಾವುದೇ ಕಾರಣಕ್ಕೂ ನಮಗೆ ಇದು ಈ ಒಂದು ಪಾಯಿಂಟಿಂದ ಮಾಡೋಕ್ಕಾಗೋದೇ ಇಲ್ಲ ಅಂತ ನನ್ನ ಪ್ರಶ್ನೆ. ಸೊ ಅದನ್ನು ತಡೆ ಹಿಡಿದಿದೆ. ಅದೇ ಥರ ಈ ವನ್ಯಧಾಮದನ್ನು ನಮಗೆ ರಿಲ್ಯಾಕ್ಸೇಷನ್ ಕೊಡಬೇಕು ಅಂತ ನಾನು ಧ್ವನಿ ಎತ್ತಾ ಇದ್ದೀನಿ ಒಬ್ಬ ಶಾಸಕನಾಗಿ. ಯಾಕೆ ಅಂತಂದರೆ, ಹನೂರು ಕ್ಷೇತ್ರ ಹೇಗಿದೆ ಅಂದರೆ, ಒಂದು ಸಾರಿ ಒಳಗಡೆ ಬಂದರೆ ನಾವು ಅರಣ್ಯದ ಸುತ್ತ ವಾಸ ಮಾಡ್ತಾಯಿದ್ದೀವಿ. ಈ ಇಷ್ಟು ಕ್ಷೇತ್ರಗಳು ಹೇಳಿದ್ನಲ್ಲ, ಇಲ್ಲಿ ಎಲ್ಲನೂ ಬರೀ ಒಂದು ಭಾಗಕ್ಕಷ್ಟೇ ಇರುತ್ತೆ, ಮಿಕ್ಕಿದೆಲ್ಲ ಕುಲ್ಲ ಇರುತ್ತೆ, ಅರಣ್ಯ ಬರಲ್ಲ. ಹೌದು. ಇದು ನಾವು ಅರಣ್ಯದ ಮಧ್ಯೆ ವಾಸ ಮಾಡ್ತಾಯಿದ್ದೀವಿ. ಇದು ಟೆಕ್ನಿಕಲ್ ಪಾಯಿಂಟ್. ನಿಮ್ಮ ಬಾರ್ಡರ್ ಆಗಿ ಅರಣ್ಯ ಇದೆ, ಆ ರೀತಿ ಅರಣ್ಯ ಇದೆ ಸಂಪೂರ್ಣವಾಗಿ ಕಾನ್ಸ್ಟಿಟ್ಯೂಯೆನ್ಸಿಗೆ. ಇಲ್ಲಿ ವಾಸ ಮಾಡಬೇಕಾದ್ರೆ, ಇಲ್ಲಿ ಜೀವನ ನಡೆಸಬೇಕಾದ್ರೆ ಅರಣ್ಯ ಮತ್ತು ನಾವು ಅವಲಂಬಿಸೇ ಬದುಕಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ಇಲ್ಲಿ ನಾವು ಬೇರ್ಪಡೋಕ್ಕೆ ಆಗೋದೇ ಇಲ್ಲ. ವನ್ಯಧಾಮ ಮಾಡಬೇಕಾದ್ರೆ ಇದನ್ನು ಅಥವಾ ರಿಸರ್ವ್ ಫಾರೆಸ್ಟ್ ಮಾಡಬೇಕಾದ್ರೆ ಇದನ್ನೆಲ್ಲನೂ ಕನ್ಸಿಡರ್ ಮಾಡಿ ಮಾಡಬೇಕಿತ್ತು ಅಂತ ನನ್ನ ಪ್ರಶ್ನೆ. ಅಂದರೆ ಇವಾಗ ನೀವು ರಿಸರ್ವ್ ಫಾರೆಸ್ಟನ್ನು ತೆಗಿಬೇಕು ಅಂತ ನಿಮ್ಮ ಡಿಮ್ಯಾಂಡ್ ಇರುವಂಥದ್ದು? ತೆಗಿಬೇಕು ಅನ್ನೋದಕ್ಕಿಂತಲೂ ಈಗ ಎಲ್ಲೋ ಒಂದು ಕಡೆ ಈಗ ಅರಣ್ಯ ಅಂತ ಡಿಕ್ಲೇರ್ ಆಗಿದೆ. ಬಟ್ ಅದನ್ನು ನನ್ನ ಪ್ರಕಾರ ಒಂದಷ್ಟು ಈಗ ಆ ಭಾಗದಲ್ಲಿ ವಾಸಿಸೋರಿಗೆ ಒಂದಷ್ಟು ರಿಲ್ಯಾಕ್ಸ್ ಮಾಡಬೇಕು ಅಂತ ನನ್ನ ಒತ್ತಾಯ. ಏನು ರಿಲ್ಯಾಕ್ಸ್ ಮಾಡಬೇಕು? ಈಗ ಒಂದು ಆ ಫ್ರಿಂಜಸ್ ಅಂದರೆ ಬಾರ್ಡ್ರಲ್ಲಿ ಇರ್ತಕ್ಕಂಥ ಹಳ್ಳಿಗಳಿರ್ಬೋದು, ಎಲ್ಲನೂ ಆಲ್ಮೋಸ್ಟ್ ಎಲ್ಲ ಬರ್ತವೆ. ನಾವು ಒಂದು ರೀತಿ ಕಾಡಿನ ಮಧ್ಯೆ ಇರೋವಂಥದ್ದು. ಈಗ ಮಾಟಳ್ಳಿ ತಗೊಳ್ಳಿ, ದಿನ್ನಹಳ್ಳಿ ತಗೊಳ್ಳಿ, ಹೂಗ್ಯ, ಮಿಣ್ಯ ಮತ್ತು ಕೊರಟಿ ಹೊಸೂರು, ಶೆಟ್ಟಹಳ್ಳಿ, ಈ ಕಡೆ ಎಲ್ಲ ಕಡೆಯೂ ನಮ್ಗೆ ಅರಣ್ಯ ಸುತ್ತಕೊಂಡೇ ಇದೆ. ಅದರಲ್ಲೂ ಈ ಹೇಳೋ ಪಂಚಾಯಿತಿಗಳು ಮಧ್ಯದಲ್ಲವೆ. ಇದು ದೊಡ್ಡದಾಗಿ ಸ್ವಲ್ಪ ಗ್ಯಾಪ್ ಇದೆ, ಜಾಸ್ತಿ ಒಂದು ದೊಡ್ಡ ಪ್ರದೇಶದಲ್ಲಿದೆ. ಇಲ್ಲಿ ಪ್ರತಿಯೊಂದಕ್ಕೂ ಇವರು ಅರಣ್ಯಕ್ಕೆ ಹೊಂದ್ಕೊಂಡಿರೋದು. ಆವತ್ತಿನ ದಿನದಿಂದ 100 ವರ್ಷ ಅಥವಾ 200 ವರ್ಷ ನೀವು ತಗೊಂಡ್ರೆ ಬಹುಶಃ ಎಲ್ಲ ಅದನ್ನು ಅವಲಂಬಿಸೇ ಬದುಕಿದ್ದಿದ್ದು.
ಈಗ ಫಾರೆಸ್ಟ್ ಆ್ಯಕ್ಟ್ ಬಂದು ಈಗೆಲ್ಲ ಬದಲಾವಣೆ, ಇವ್ರ ಆ್ಯಕ್ಟನ್ನ ತಂದು ಸೀರಿಯಸ್ ಆಗಿ ರಿಸ್ಟ್ರಿಕ್ಟ್ ಮಾಡ್ತಾಯಿದ್ದಾರೆ. ಮೊದಲೆಲ್ಲ ಇತ್ತಾ ಇದು ನನ್ನ ಪ್ರಶ್ನೆ. ಅದನ್ನು ಅವಲಂಬಿಸಿ ಬದುಕ್ತಿದ್ರಲ್ಲ, ಇದು ನನ್ನ ಒಟ್ಟಾರೆ ಪ್ರಶ್ನೆ. ಜೊತೆಗೆ ಇವತ್ತು ಈಗ ಅರಣ್ಯದಿಂದ ಪ್ರಾಣಿಗಳು ಬಂದೇ ಬರ್ತವೆ, ಅವನ್ನ ಓಡಿಸಿ ಅವನ್ನ ಕಾಪಾಡಿಕೊಂಡು ಬೆಳೆ ಬೆಳೆಯೋದೇ ಒಂದು ಚಾಲೆಂಜ್ ಪ್ರಶ್ನೆ. ಮತ್ತು ಹೈನುಗಾರಿಕೆ ಇರ್ಬೋದು ಅಥವಾ ಒಂದು ಹಸುನ ಸಾಕಿ ಜೀವನ ನಡೆಸಬೇಕಾದ್ರೆ ಅದು ಒಂದು ಮೇವು ಇನ್ನೊಂದಕ್ಕೆ ಆ ಕಾಡಿಗೆ ಹೋಗಲೇಬೇಕಾಗತ್ತೆ. ಅಥವಾ ಕುರಿ ಮೇಕೆಯನ್ನು ಸಾಕಬೇಕಾದ್ರೆ ಪಕ್ಕದಲ್ಲಿ ಅದಕ್ಕೆ ಅದರ ಒಂದು ಆಹಾರ ಅಲ್ಲಿ ಪಕ್ಕದಲ್ಲಿದೆ. ಸೊ ಇದನ್ನೆಲ್ಲನೂ ನೋಡಿದಾಗ ಅದು ನನ್ನ ಎಲ್ಲೋ ಒಂದು ಕಡೆ ಆ ಒಂದು ಏನು ಫಾರೆಸ್ಟ್ ಬಾರ್ಡ್ರಿಂದ ಕನಿಷ್ಠ 1-1.5 ಕಿಲೋಮೀಟ್ರ್ವರೆಗೂ ನಮಗೆ ಹೋಗಲಿಕ್ಕೆ ಬರಲಿಕ್ಕೆ ಒಂದು ಆ್ಯಕ್ಸಸ್ ಕೊಡಬೇಕು. ಅದರಿಂದ ಒಳಗಡೆ ಡೀಪ್ ಫಾರೆಸ್ಟ್ ಒಳಗಡೆ ಹೋಗದಿರೋಕ್ಕೆ ರಿಸ್ಟ್ರಿಕ್ಟ್ ಮಾಡಲಿ ಅನ್ನೋದು ನನ್ನ ಅಭಿಪ್ರಾಯ. ಮನ್ನಾಗಿದ್ದು ಡೀಪ್ ಫಾರೆಸ್ಟ್ ಹೋಗಿದ್ರು ಅನ್ನೋಂಥದ್ದು. ಹೌದು, ಹೋಗಿದ್ದಾರೆ. ಇದೆಲ್ಲ ಈ ಘಟನೆ ಬೇರೆ. ಒಬ್ಬ ಮನುಷ್ಯ, ಒಬ್ಬ ರೈತನಿಗೆ ಬದುಕೋಕ್ಕೆ ಏನು ಬೇಕೋ ಮಾಡೋದು ಬೇರೆ. ನೀವು ಹೇಳ್ತಾ ಇರೋದು ಪರ್ಮನೆಂಟ್ ಸೊಲ್ಯೂಷನ್ ಇದಾಗಬೇಕು. ಇದನ್ನು ಬೇರೆ ಅರಣ್ಯಧಾಮಗಳಿಗೆ, ವನ್ಯಜೀವಿಗಳಿಗೆ ಕಂಪೇರ್ ಮಾಡೋಂಗಿಲ್ಲ. ಈ ಅಣುಕ್ಷೇತ್ರದ್ದೇನೆ ಮತ್ತೆ ಇದನ್ನು ನೀವು ಪರಿಗಣಿಸಬೇಕು ಅಂತ ನನ್ನ ಅಭಿಪ್ರಾಯ. ಈ ಜಿಯೋಗ್ರಫಿಕಲ್ಲೇ ಬೇರೆ ರೀತಿ ಇರುವಂಥದ್ದು ನಿಮ್ಮ ಕ್ಷೇತ್ರ. ಈ ಜಿಯೋಗ್ರಫಿಕಲಿ ತುಂಬ ನಾವೆಲ್ಲ ಕಾಡು ಮಧ್ಯೆ ವಾಸಿಸ್ತಾ ಇದ್ದೀವಿ. ಸೊ ಈ ಭಾಗದ ರೈತರಿಗೆ ಮತ್ತು ವಾಸಿಸ್ತಂಥ ಜನರಿಗೆ ಒಂದಷ್ಟು ರಿಲ್ಯಾಕ್ಸೇಷನ್ ಕೊಡಬೇಕು. ಜೊತೆಗೆ ಆ ಪ್ರಾಣಿಗಳನ್ನು ಆದಷ್ಟು ಇನ್ನೂ ದಟ್ಟ ಅರಣ್ಯಕ್ಕೆ ತೊಗೊಂಡೋಗಿ ಬಿಡೋದು ಒಳ್ಳೆಯದು. ಇನ್ನೂ ಕುರ್ಚಲ್ ಕಾಡು ಅಂಥ ಒಂದು ದಟ್ಟ ಕಾಡಿಲ್ಲ, ಕಡಿಮೆ ಕಂಪ್ಯಾರಿಟಿವ್ಲಿ. ಸರ್, ಅಂತಿಮವಾಗಿ ಈ ಶೂಟೌಟ್ ಪ್ರಕರಣದಲ್ಲಿ 3 ಜನ ಸತ್ತಿರುವಂಥದ್ದು, ಅದು ಶೂಟೌಟ್ ಅಂತಿರೋ, ಎನ್ಕೌಂಟರ್ ಅಂತಿರೋ, ಅಥವಾ ಆತ್ಮರಕ್ಷಣೆಗೆ ದಾಳಿ ಅಂತ ಹೇಳ್ತಿರೋ? ನೀವು ನಿಮ್ಮ ಒಂದು, ಯಾಕಂದ್ರೆ ನೀವು ಸ್ಥಳದಲ್ಲಿದ್ದು ನೋಡಿದ್ದ ಪ್ರಕಾರ ನೀವು ಕನ್ಕ್ಲೂಷನ್ ಏನು ಬರ್ತೀರಾ? ಕನ್ಕ್ಲೂಷನ್ ಮಾಡೋಕ್ಕೆ ನಾನು ಆಗಲ್ಲ. ಈಗ ಎರಡೂ ಕಡೆ ತಪ್ಪಾಗಿದೆ. ಇದನ್ನು ತನಿಖೆಯಿಂದ ಅಷ್ಟೇ ಸತ್ಯ ಹೊರತರಬೇಕು. ಯಾಕೆಂದರೆ ಅವ್ರು ಸಮರ್ಸ್ಕೊತಾರೆ, ಇವ್ರನ್ನ ಸಮರ್ಸ್ಕೊತಾರೆ. ಬಟ್ ಅದು ತಪ್ಪಾಗುತ್ತೆ. ಸತ್ಯ ಬರಬೇಕಾದ್ರೆ ಉನ್ನತ ಮಟ್ಟದ ಒಂದು ಜುಡಿಷಿಯಲ್ ಎನ್ಕ್ವೈರಿ ಆದಾಗ ಮಾತ್ರ ಇದು ಸತ್ಯ ಹೊರಬರ್ಲಿಕ್ಕೆ ಸಾಧ್ಯ. ಅಥವಾ CID ಎನ್ಕ್ವೈರಿ, ಐ ಡೋಂಟ್ ನೋ, ಒಂದು ಎಕ್ಸ್ಪರ್ಟ್ ಎನ್ಕ್ವೈರಿ ಆಗಬೇಕು. ಆದಾಗ ಮಾತ್ರ ನಮಗೆಲ್ಲ ಒಂದು ಏನು ಸತ್ಯ ಹೊರಗೆ ಬರುತ್ತೆ. ಅದ್ರ ಮೇಲೆ ಯಾರು ತಪ್ಪಿಕಸ್ತಾರೋ ಅವ್ರ ಮೇಲೆ ಕಠಿಣ ಶಿಕ್ಷೆ ಆಗಬೇಕು. ಓಕೆ. ಇದ್ರ ಮಧ್ಯೆ ಪ್ರತಿಪಕ್ಷ ನಾಯಕರು ಓಪನ್ ಆಗಿ ಹೇಳ್ತಾ ಇದ್ದಾರೆ ಅರಣ್ಯ ಅಧಿಕಾರಿ ತಪ್ಪು ಅಂತ. ನೀವು ಅದನ್ನು ಒಪ್ತೀರಾ? ಅಂದರೆ ಪ್ರತಿಪಕ್ಷ ನೀವು ಕೂಡ ಪ್ರತಿಪಕ್ಷ ಸ್ಥಾನದಲ್ಲಿ ಇರುವಂಥದ್ದು. ನಿಮ್ಮ ನಾಯಕರಾದ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟರು, ವಿಜಯೇಂದ್ರ ಅಶೋಕ್ ಅವರೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ. ರಾಜಕೀಯವಾಗಿ ನೋಡೋದಾದರೆ ಅದು ಒಂದು ಭಾಗ. ಈಗ ಇವರೇ ಒಂದು ಸರ್ಕಾರದಲ್ಲಿದ್ದು ಈ ಥರ ಸರ್ವೇ ಸಾಮಾನ್ಯ. ನಾನು ಸ್ಥಳೀಯ ಶಾಸಕನಾಗಲ್ಲಿ ಈಗ ಎರಡನ್ನೂ ನಾನು ಜೊತೆಲಿ ತೊಗೊಂಡೋಗ್ಬೇಕು, ಅಧಿಕಾರಿಗಳನ್ನೂ ತೊಗೊಂಡು ಇವತ್ತಿಗೆ ಮುಗಿಯಲ್ಲ. ಒಬ್ಬರ ಮೇಲೆ ದ್ವೇಷ ಮಾಡಿದ್ರೆ ಅದರ ಪ್ರಯೋಜನ ಇಲ್ಲ. ಬಟ್ ಅದೇ ಥರ ಜನರನ್ನು ನಾನು ಬಿಟ್ಕೊಡೋಕ್ಕಾಗಲ್ಲ. ಸೊ ಎರಡನ್ನೂ ಜೊತೆಲಿ ತೊಗೊಂಡೋಗಲೇಬೇಕು. ಆವಾಗಲೇ ಅಲ್ಲಿ, ಯಾಕೆಂದರೆ ನನ್ನ ಹೇಳಿದ್ನಲ್ಲ ಇಷ್ಟೊತ್ತು, ಹೌದು, ನಮ್ಮ ಒಂದು ಪರಿಸ್ಥಿತಿ ವಿಭಿನ್ನವಾದ್ದು. ನಾವು ಅರಣ್ಯ ಅಧಿಕಾರಿಗಳನ್ನ ಬಿಟ್ಟು ನಾವು ಏನೂ ಮುಂದುವರಿಯೋಂಗೇ ಇಲ್ಲ. ಅದೇ ಥರ ಅವರು ಅಷ್ಟೇ ಎಲ್ಲ ಜನರನ್ನ ಒಂದು ವಿಶ್ವಾಸಕ್ಕೆ ತಗೊಂಡೇ ಅವ್ರು ಬದುಕಬೇಕು ಅರಣ್ಯ ಅಧಿಕಾರಿಗಳು. ಈಗ ಅವರಾಗ ಏಕಾಏಕಿ ಅವರೇ ಎಲ್ಲ ಈಗ ಜನರಿಂದನೂ ಅರಣ್ಯ ಇರುವಂಥದ್ದು. ಈಗ ಅವರೇ ಒಬ್ಬರೇ ಮಾಡೋಕ್ಕಾಗಲ್ಲ ಇದರಿಂದ. ಸೊ ಈ ಥರ ಒಂದು ಸಮನ್ವಯದಿಂದ ಹೋದರೆ ಮಾತ್ರ ನಾವು ಅಲ್ಲಿ ಬದುಕಲಿಕ್ಕೆ ಸಾಧ್ಯ. ಒಬ್ಬರನ್ನೊಬ್ಬರು ದ್ವೇಷ ಮಾಡ್ತಾ ಹೋದರೆ ಇದು ಎಂಡೇ ಇಲ್ಲ. ಅಂತಿಮ ನಿಮ್ಮ ರಾಜಕೀಯ ಒಂದು ಜೀವನದ ಇತಿಹಾಸದಲ್ಲಿ ಈ ಘಟನೆಯನ್ನು ನಿಭಾಯಿಸಿದ್ದು ದೊಡ್ಡ ಮಟ್ಟದ ಚಾಲೆಂಜ್ ಆಗಿತ್ತು, ಅಥವಾ ಈ ರೀತಿ ಈ ಪರಿಸ್ಥಿತಿ ಬರುತ್ತಂತ ಅನ್ಕೊಂಡಿರಲಿಲ್ಲ? 1-2 ದಿನ ನೀವು ಭಾಳ ಸ್ಟ್ರಗಲ್ ಮಾಡಿದ್ರಿ ಅಂತ ಅನ್ಸುತ್ತಲ್ವಾ? ಎಲ್ಲೋ ಒಂದು ಕಡೆ ಈ ಒಂದಿಷ್ಟು ಮೊತ್ತದ ಒಂದು ಪರಿಹಾರ ಮತ್ತು ಇಷ್ಟು ವಿಷಯಗಳನ್ನು ನಾವು ಆಗ್ರಹಿಸ್ತಾ ಇದ್ವಲ್ಲ, ಸೊ ಅಷ್ಟೂ ಅವ್ರಿಗೆ ಮನವೊಲಿಸಲಿಕ್ಕೆ ಸಾಧ್ಯ ಆಯಿತು. ಓಕೆ. ಸೊ ಕೊನೆಗೆ ತೊಮ್ಮೆರಪಾಳ್ಯ ಫಾದರ್ ಬಂದು ಅವರು ನಮ್ಮ ಜೊತೆ ಕೈ ಜೋಡಿಸಿದ್ರು. ಇದೆಲ್ಲೋ ಒಂದು ಕಡೆ ನಾವು ತಾರ್ಕಿಕ ಹಂತಕ್ಕೆ ಕಾಣಬೇಕು. ಇದು ಹಿಂಗೆ ಹೋಗ್ತಾ ಇದ್ದರೆ ಇನ್ನು ಮುಂದಿನ ಕಾರ್ಯಗಳು ನಡೆಯಲಿಕ್ಕೆ ತೊಂದರೆ ಆಗುತ್ತೆ ಅಂಥೇಳಿ ನಾವು ಅವ್ರಿಗೆಲ್ಲನೂ, ಯಾಕೆಂದರೆ ಯಾವುದೇ ಒಂದು ಇನ್ನೇನಾದ್ರು ಅಹಿತಕರ ಘಟನೆ ನಡೆದರೆ ಈ ಒಂದು ಕುಟುಂಬಕ್ಕೆ ಏನು ನ್ಯಾಯ ಕೊಡಬೇಕು ಅಂತ ಇದೆಯೋ ಅದು ಮತ್ತೆ ದಿಕ್ಕು ಬದಲಾಯಿಸುತ್ತೆ. ಓಕೆ. ಇನ್ನು ಆ ಕೇಸುಗಳೆಲ್ಲನೂ ಮತ್ತಿನ್ನು ಅದನ್ನು ಫಾಲೋ ಅಪ್ ಮಾಡಬೇಕಾಗತ್ತೆ. ಇದು ಇನ್ನು ಅದೆಲ್ಲ
ದೊಂಬಿ ಗಲಾಟೆ ಆದಾಗ ಅದು ಎಲ್ಲಿ ಹೋಗಿ ನಿಲ್ಲುತ್ತೆ ಅನ್ನೋದೇ ಗೊತ್ತಿಲ್ಲ. ಬಟ್ ಇವರಿಗೆ ನ್ಯಾಯ ಸಿಗಬೇಕು ಅಂದರೆ ನೀವು ಈಗಲೇ ನಾವು ಕೂಡಲೇ ಅದನ್ನ ಕೈ ಬಿಟ್ಟರೆ ಮಾತ್ರ ನಾವು ನಿಮ್ಮ ಜೊತೆ ಇದ್ದು ಸಂಪೂರ್ಣವಾಗಿ ಬೆಂಬಲಿಸ್ತೀವಿ ಅಂತೇಳಿ ಬಹುಶಃ ಅವ್ರಿಗೆಲ್ಲ ಥರದ ಒಂದು ಮನವರಿಕೆ ತುಂಬ ಕನ್ವಿನ್ಸ್ ಮಾಡೋದ್ರಿಂದ ಅವರು ಈಗ ಸರ್ಕಾರ CM ಅಥವಾ ಸಂಬಂಧಪಟ್ಟ ಸಚಿವರು ಸ್ಥಳಕ್ಕೆ ಭೇಟಿ ಕೊಡಬೇಕಂತ ಅನ್ಸುತ್ತಾ? ಕೊಡ್ತಾರೆ ಬಹುಶಃ ಅವರು, ಏಕೆಂದರೆ ಆ ಉದ್ಯೋಗಿನ ಪರಿಸ್ಥಿತಿ ಇದರಿಂದ ಬರಲಿಲ್ಲ ಅಂತ ನನಗೆ ಒಂದು ಮಾಹಿತಿ. ವೈಲ್ಡ್ ಲೈಫ್ ಏನು ರೂಲ್ಸ್ ರೆಗ್ಯುಲೇಷನ್ಸ್ ಇದ್ದಾವೆ ಇದನ್ನು ಸ್ವಲ್ಪ ಸಡಲಿಸಬೇಕು ಅನ್ನೋದು ನನ್ನ ಒಂದು ಈಗಿನ ಒಂದು ಪ್ರಶ್ನೆ. ಅದಾದಾಗ ಮಾತ್ರ ನಮಗೊಂದು ಸ್ವಲ್ಪ ಅಲ್ಲಿ ಬದುಕಲಿಕ್ಕೆ ಸಾಧ್ಯ ಅನ್ನೋದು ಒಟ್ಟಾರೆ ಅಭಿಪ್ರಾಯ. ನೀವು ಬೇರೆ ಇತರೆ ಜಿಲ್ಲೆಗಳು ಅಥವಾ ಇತರೆ ತಾಲೂಕುಗಳು ಕಂಪೇರ್ ಮಾಡಿದ್ರೆ ಹನೂರು ತಾಲೂಕು ಭೌಗೋಳಿಕವಾಗಿ ಹೇಗಿದೆ, ಏನಿದೆ, ಅದರ ಪರಿಸ್ಥಿತಿ ಏನು, ನೀವು ಅದನ್ನು ಅವಲೋಕನ ಮಾಡಿ ನೀವು ಮತ್ತೆ ಅದನ್ನು ಪರಿಗಣಿಸಿ ಅನ್ನೋದು ನನ್ನ ಒಟ್ಟಾರೆ ಅಭಿಪ್ರಾಯ. ಓಕೆ, ತುಂಬ ಧನ್ಯವಾದ ಮಂಜುನಾಥ್ ಅವರು. ವೀಕ್ಷಕರು, ಇದು ಸ್ಥಳೀಯ ಶಾಸಕರಾದಂಥ ಮಂಜುನಾಥ್ ಅವರ ಅಭಿಪ್ರಾಯ. ಅವ್ರು ಹೇಳ್ತಾ ಇರುವಂಥದ್ದು ಏನು ಶೂಟೌಟ್ ಆಯ್ತಲ್ವ, 3 ಜನ ಸತ್ರಲ್ವ, ಅದು ಆಗಬಾರ್ದಾಗಿತ್ತು. ಯಾರು ತಪ್ಪಿದೆ ಅನ್ನುವಂಥದ್ದು, ಒಂದು ಕಡೆ ಇವರು ಹೋಗಿದ್ದು ಕೂಡ ತಪ್ಪು, ಒಂದು ಕಡೆ ಅವರು ಗುಂಡಾರಿಸಿದ್ದು ಕೂಡ ತಪ್ಪು. ಆದರೆ ನಿಜವಾಗ್ಲೂ ಏನಾಗಿದೆ ಅನ್ನೋದನ್ನು ಸತ್ಯಾಂಶ ಹೊರಬರಬೇಕು ಅಂತಂದರೆ ಒಂದು ನ್ಯಾಯಾಂಗ ತನಿಖೆ ಆಗಬೇಕು ಅಂತ. ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಹೇಳಿರುವಂಥದ್ದು ಹನೂರು ಕ್ಷೇತ್ರದ ಆ ಭೌಗೋಳಿಕ ವ್ಯಾಪ್ತಿ ಇದೆಯಲ್ಲ, ಭೌಗೋಳಿಕ ಸ್ಥಿತಿ ಇದೆಯಲ್ವ, ಅದು ಬೇರೆ ಜಿಲ್ಲೆಗಳಿಗಿಂತ ವಿಭಿನ್ನವಾಗಿರುವಂಥದ್ದು. ಒಂದಷ್ಟು ನಿಯಮಗಳನ್ನು, ಅರಣ್ಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ನಿಯಮಗಳನ್ನು ಬದಲಾವಣೆ ಮಾಡಬೇಕು ಅನ್ನುವಂಥದ್ದು ಇವರ ಒಂದು ಡಿಮ್ಯಾಂಡ್ ಆಗಿರುವಂಥದ್ದು, ಆಗ್ರಹ ಆಗಿರುವಂಥದ್ದು. ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.